ಹಲೋ ಫ್ರೆಂಡ್ಸ್, ನಿಮಗೆಲ್ಲರಿಗೂ KSV ಮ್ಯೂಸಿಕ್ ಚಾನೆಲ್ಗೆ ಸ್ವಾಗತ. ಇಂದಿನ ನಮ್ಮ ತರಗತಿಯಲ್ಲಿ ಎರಡನೇ ಅಲಂಕಾರನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದು ಚತುಶ್ರ ಜಾತಿ ಮಠ್ಯ ತಾಳ. ಈ ತಾಳದ ಅಂಗಗಳು ಒಂದು ಲಘು, ಒಂದು ದ್ರುತ ಮತ್ತು ಒಂದು ಲಘು. ಇದು ಚತುಶ್ರ ಜಾತಿ ಆಗಿರೋದ್ರಿಂದ ಒಂದು ಲಘುವಿನಲ್ಲಿ 4 ಅಕ್ಷರ ಬರುತ್ತೆ. ಈಗ ಈ ತಾಳವನ್ನು ಹೇಗೆ ಹಾಕೋದು ಅಂತ ನೋಡೋಣವಾ? 1 2 3 4 5 6 7 8 9 10 ಹೀಗೆ ಈ ತಾಳದಲ್ಲಿ ಒಟ್ಟು 10 ಅಕ್ಷರಗಳು ಬರುತ್ತೆ. ಸ ಪ ಸಾ ಪ ಸ ಪ ಸ. ಈಗ ಒಂದನೇ ಕಾಲ ಸರಿ ಗರಿ ಸರಿ ಸರಿ ಗ ಮ ರೀ ಗ ಮ ಗ ರೀ ಗ ರೀ ಗ ಮ ಪ ಗ ಮ ಪ ಮ ಗ ಮ ಗ ಮ ಪ ದ ಮ ಪ ದ ಪ ಮ ಪ ಮ ಪ ದ ನೀ ಪ ದ ನೀ ದ ಪ ದ ಪ ದ ನೀ ಸ ಸಾ ನೀ ದ ನೀ ಸಾ ನೀ ಸಾ ನೀ ದ ಪ ನೀ ದ ಪ ದ ನೀ ದ ನೀ ದ ಪ ಮ ದ ಪ ಮ ಪ ದ ಪ ದ ಪ ಮ ಗ ಪ ಮ ಗ ಮ ಪ ಮ ಪ ಮ ಗ ರಿ ಮ ಗ ರಿ ಗ ಮ ಗ ಮ ಗ ರಿ ಸ. ಈಗ ಎರಡನೇ ಕಾಲ ನೋಡೋಣ. ಸರಿ ಗರಿ ಸರಿ ಸರಿ ಗ ಮ ರಿ ಗ ಮ ಗ ರಿ ಗ ರಿ ಗ ಮ ಪ ಗ ಮ ಪ ಮ ಗ ಮ ಗ ಮ ಪ ದ ಮ ಪ ದ ಪ ಮ ಪ ಮ ಪ ದ ni ಪ ದ ni ದ ಪ ದ ಪ ದ ni ಸ ಸಾ ni ದ ni ಸಾ ni ಸಾ ni ದ ಪ ni ದ ಪ ದ ni ದ ni ದ ಪ ಮ ದ ಪ ಮ ಪ ದ ಪ ದ ಪ ಮ ಗ ಪ ಮ ಗ ಮ ಪ ಮ ಪ ಮ ಗ ರಿ ಮ ಗ ರಿ ಗ ಮ ಗ ಮ ಗ ರಿ ಸ. ಈಗ ಮೂರನೇ ಕಾಲ ಹೇಳೋಣ. ಸರಿ ಗರಿ ಸರಿ ಸರಿ ಗ ಮ ರಿ ಗ ಮ ಗ ರಿ ಗ ರಿ ಗ ಮ ಪ ಗ ಮ ಪ ಮ ಗ ಮ ಗ ಮ ಪ ದ ಮ ಪ ದ ಪ ಮ ಪ ಮ ಪ ದ ಪ
ಪದ ನಿ ದ ಪದ ನಿ ಸ ಸ ನಿ ದ ನಿ ಸ ನಿ ಸ ನಿ ದ ಪದ ನಿ ದ ಪ ಮ ದ ಪ ಮ ಪದ ಮ ಗ ಪ ಮ ಗ ರಿ ಮ ಗ ರಿ ಗ ಮ ಸ ಸರಿ ಗರಿ ಸರಿ ಸರಿ ಗ ಮ ರಿ ಗ ಮ ಗ ರಿ ಗ ಮ ಪ ಮ ಗ ಮ ಪದ ಮ ಪದ ನಿ ದ ಪದ ನಿ ಸ ಸ ನಿ ದ ನಿ ಸ ನಿ ದ ಪದ ನಿ ದ ಪ ಮ ದ ಪ ಮ ಪದ ಮ ಗ ಪ ಮ ಗ ರಿ ಗ ಮ ರಿ ಸ. ಈಗ ಒಂದೇ ಆವರ್ತದಲ್ಲಿ 3 ಕಾಲನ್ನು ಹೇಳೋದನ್ನ ಹೇಳ್ತಾ ಇದ್ದೀನಿ. ಸರಿ ಗರಿ ಸರಿ ಸರಿ ಗ ಮ ರಿ ಗ ಮ ಗ ರಿ ಗ ಮ ಪ ಗ ಮ ಪ ಮ ಗ ಮ ಪದ ಮ ಪದ ಪ ಮ ಪದ ನಿ ದ ಪದ ನಿ ಸ ನಿ ದ ನಿ ದ ಪ ನಿ ದ ಪದ ನಿ ದ ಪ ಮ ಪದ ಪ ಮ ಗ ಮ ಗ ರಿ ಗ ಮ ರಿ ಸ. ಇಲ್ಲಿಗೆ ನಮ್ಮ ಈ ತರಗತಿಯ ಚತುರ್ಶ ಜಾತಿ ಮಟ್ಯತಾಳ ಮುಕ್ತಾಯ ಆಯಿತು. ಮುಂದಿನ ತರಗತಿಯಲ್ಲಿ ಚತುರ್ಶ ಜಾತಿ ರೂಪಕ ತಾಳವನ್ನು ಪ್ರಾರಂಭ ಮಾಡೋಣ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.